ಗುಂಡ್ಲುಪೇಟೆ ಪಟ್ಟಣಕ್ಕೆ ಮತ್ತೊಂದು ಅಭಿವೃದ್ಧಿಯ ಹೆಜ್ಜೆ. ಮುಖ್ಯಮಂತ್ರಿಯವರ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಪೌರಾಡಳಿತ ಇಲಾಖೆಯ ವತಿಯಿಂದ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುಂಡ್ಲುಪೇಟೆ ಪಟ್ಟಣದ ಕೆಬಿ ರಸ್ತೆಯಲ್ಲಿ ಶಾಸಕರಾದ ಎಚ್. ಗಣೇಶ್ ಪ್ರಸಾದ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಕೆಆರ್ಐಡಿಎಲ್ ಯೋಜನೆ 2025ರಿಂದ 26ರ ಅಡಿಯಲ್ಲಿ ಎನ್ಪಿ ಕ್ವಾರ್ಟರ್ಸ್ ಸರ್ಕಲ್ನಿಂದ ಕ್ಯಾಲಿಕೆಟ್ ರಸ್ತೆ ಊಟಿ ವೃತ್ತದವರೆಗೆ ಎರಡೂ ಬದಿಗಳಲ್ಲಿ ಆಯ್ದ ಭಾಗಗಳಲ್ಲಿ ಚರಂಡಿ ಮತ್ತು ಫುಟ್ಪಾತ್ ಅಭಿವೃದ್ಧಿಗಾಗಿ 2 ಕೋಟಿ ರೂಪಾಯಿ ಹಾಗೂ 23ನೇ ವಾರ್ಡ್ನ ಕೆಬಿ ಪಕ್ಕದ ರಸ್ತೆಯಿಂದ ದುಂದಾಸನಪುರ ರಸ್ತೆಯವರೆಗೆ ದೊಡ್ಡ ಮಳೆನೀರು ಚರಂಡಿ ನಿರ್ಮಾಣಕ್ಕೆ 1.75 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 5 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಮಧುಸೂದನ್, ಮಾಜಿ ಉಪಾಧ್ಯಕ್ಷರಾದ ಅಣ್ಣಯ್ಯಸ್ವಾಮಿ, ಶಶಿಧರ ದೀಪು, ಚಾಮುಲ್ ನಿರ್ದೇಶಕರಾದ ಎಚ್ಎಂ ನಂಜುಂಡ ಪ್ರಸಾದ್, ರಾಜೇಶ್ ರಸ, ಪಿಬಿ ರಾಜಶೇಖರ್, ಶ್ರೀನಿವಾಸ್ ಕಣ್ಣಪ್ಪ, ಎಚ್ಎನ್ ಬಸವರಾಜ್, ಪುರಸಭೆ ಮುಖ್ಯಾಧಿಕಾರಿ ಶರವಣ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅಭಿವೃದ್ಧಿಯ ಕನಸುಗಳನ್ನು ನನಸಾಗಿಸುತ್ತಿರುವ ನಮ್ಮ ಮೆಚ್ಚಿನ ಶಾಸಕರಾದ ಶ್ರೀ ಎಚ್ಎಂ ಗಣೇಶ್ ಪ್ರಸಾದ್ ಅವರಿಗೆ ಗುಂಡ್ಲುಪೇಟೆ ತಾಲ್ಲೂಕಿನ ಸಮಸ್ತ ಜನತೆಯ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು.